ಆನಂದ ಪ್ರತ್ಯೇಕ ಭೇಟಿ ಅಂತ ಕೊಟ್ಟಿದ್ದೀರಿ ನೀವು. ರಣದೀಪ್ ಸಿಂಗ್ ಸುರ್ಜೇವಾಲಾ KC ವೇಣುಗೋಪಾಲ್ರೊಂದಿಗೆ ಪ್ರತ್ಯೇಕ ಚರ್ಚೆ ಅಂತ. ಅಂದರೆ DK ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಒಟ್ಟಿಗೆ ಹೋಗಿ ಒಂದ್ಸಲ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರನ್ನ, ಇನ್ನೊಂದ್ಸಲ KC ವೇಣುಗೋಪಾಲ್ರನ್ನ ಭೇಟಿ ಆದರು ಅಂತನಾ, ಅಥವಾ ಆ ಇಬ್ಬರು ನಾಯಕರು DK ಶಿವಕುಮಾರ್ ಅವರನ್ನ ಪ್ರತ್ಯೇಕವಾಗಿ ಮತ್ತು ಸಿದ್ದರಾಮಯ್ಯನವ್ರನ್ನ ಪ್ರತ್ಯೇಕವಾಗಿ ಕರೆಸ್ಕೊಂಡು ಮಾತಾಡಿದ್ರು ಅಂತ ಅರ್ಥನ? ಎಸ್, ನಿನ್ನೆ ಹೋದಂಥ ಇಬ್ಬರು ನಾಯಕರು, ಮುಖ್ಯಮಂತ್ರಿ ಮತ್ತು ಮಾಜಿ ಮುಖ್ಯಮಂತ್ರಿಗಳು ಇವತ್ತು ಪ್ರತ್ಯೇಕವಾಗಿ ಸುರ್ಜೇವಾಲಾ ಮತ್ತು ವೇಣುಗೋಪಾಲನ್ನು ಪ್ರತ್ಯೇಕವಾಗಿರ್ತಕ್ಕ ಸ್ಥಳದಲ್ಲಿ ಭೇಟಿ ಮಾಡಿದ್ದಾರೆ. ಮೊದಲು DK ಶಿವಕುಮಾರ್ ಅವರು ಸುರ್ಜೇವಾಲಾ ಭೇಟಿ ಮಾಡಿ, ನಂತರದಲ್ಲಿ ಸಿದ್ದರಾಮಯ್ಯ ಭೇಟಿ ಮಾಡ್ತಾರೆ. ಸುರ್ಜೇವಾಲಾ ಭೇಟಿ ಮಾಡಿದಂಥ CM ಅವರು ನೇರವಾಗಿ KC ವೇಣುಗೋಪಾಲರ ಭೇಟಿ ಮಾಡಿ, ನಂತರದಲ್ಲಿ ಸಿದ್ದರಾಮಯ್ಯ ಅವರು ಕೂಡ ವೇಣುಗೋಪಾಲ್ ಭೇಟಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಜೊತೆ ಚರ್ಚೆ ಕೂಡ ಆಗುತ್ತೆ, ಫೋಟೋಗಳು ಕೂಡ ಬಿಡುಗಡೆ ಆಗಿದೆ. ಸೊ ಅಂದರೆ ಇವತ್ತು ಆಗಬೇಕಾಗಿರ್ತಕ್ಕಂಥ ಮಹತ್ವದ ಸಭೆಗೆ ಪೂರ್ವಭಾವಿಯಾಗಿ ಇವತ್ತು ಒಂದಷ್ಟು ಚರ್ಚೆಗಳಾಗಿದೆ. ಯಾಕಂದರೆ ಸಿದ್ದರಾಮಯ್ಯವರು ಕೂಡ ತಮ್ಮ ಪರವಾಗಿ ನಿಲ್ತಕ್ಕಂಥ ಕೆಲವರನ್ನ ಸಂಪುಟದೊಳಗೆ ಸೇರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವತ್ತು KPC ಅಧ್ಯಕ್ಷರಾಗಿರ್ತಕ್ಕಂಥ ಹರಿಪ್ರಸಾದ್ ಕೂಡ ದೆಹಲಿಯಲ್ಲಿ ಇದ್ರು. ಹಾಗಾಗಿ ಕೆಲವು ಪ್ರಮುಖರನ್ನು ಸೇರಿಸುವಂಥ ಪ್ರಯತ್ನವನ್ನು ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ಅದು ಮುಖ್ಯಮಂತ್ರಿಗೆ ಬಹಳ ಸ್ಪಷ್ಟವಾಗಿದೆ. ಆ ಕಾರಣಕ್ಕಾಗಿ ನಿನ್ನೆ ಅವರು ಕಾವೇರಿ ನಿವಾಸದಲ್ಲಿ 1 ತಾಸು ಕಾಲ ಚರ್ಚೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅಂದರೆ ಯಾವುದೇ ರೀತಿ ಗೊಂದಲಕ್ಕೆ ಅವಕಾಶ ಆಗದಾಗ ಎಲ್ಲರೂ ಕೂಡ ಒಂದು ರೀತಿ ಎಲ್ಲರನ್ನು ಒಳಗೊಂಡಿರ್ತಕ್ಕಂಥ ಪಟ್ಟಿಯನ್ನು ಸಿದ್ಧಪಡಿಸಿಕೊಂಡು ದೆಹಲಿಗೆ ಹೋಗಿದ್ರು. ಅಲ್ಲಿ ಚರ್ಚೆ ಆಗಬೇಕಾಗಿತ್ತು. ಆದರೆ ಇವತ್ತು ಚರ್ಚೆ ಆಗದೆ ಇರತಕ್ಕಂಥ ಕಾರಣಕ್ಕಾಗಿ ಯಾವ ಒಂದು ನಿರ್ಣಯವನ್ನು ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅಂತಕ್ಕಂಥದ್ದು ಸಹಜ ಕುತೂಹಲ ಕಾರಣವಾಗಿದೆ. ಯಾಕಂದರೆ ಆಕಾಂಕ್ಷಿಗಳಿಗಂತೂ ಬಹಳ ಬೇಸರ ಆಗಿದೆ. ಆಕಾಂಕ್ಷಿ ಎಲ್ಲರೂ ಕೂಡ ಒಂದು ರೀತಿ ನಿರಾಶೆಯಲ್ಲಿದ್ದಾರೆ. ಅವರೆಲ್ಲರೂ ಹೇಳ್ತಕ್ಕಂಥದ್ದು ಇನ್ನು ಯಾವಾಗ ಆಗುತ್ತೋ ಅಂತಕ್ಕಂಥ ಕ್ಲಾರಿಟಿಯನ್ನು ಯಾರೂ ಕೂಡ ಕೊಟ್ಟಿಲ್ಲ. ಹಾಗಾಗಿ ಯಾವಾಗ ಆಗುತ್ತೋ ನಮಗೆ ಗೊತ್ತಿಲ್ಲ ಅಂತಕ್ಕಂಥ ಮಾತನ್ನು ಅವ್ರು ಹೇಳ್ತದೆ. ಅಂದರೆ ಹೈಕಮಾಂಡು ಕೂಡ ಒಂದು ಸ್ಪಷ್ಟವಾದ ಸಂದೇಶವನ್ನು ಕೊಡಬೇಕಾಗಿತ್ತು. ಆಕಾಂಕ್ಷಿಗಳು ಯಾರೂ ಕೂಡ ಆ ಸಂದೇಶವನ್ನು ಕೊಟ್ಟಿಲ್ಲ. ಮತ್ತು ಸ್ವತಃ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಕೂಡ ಕರ್ನಾಟಕ ಭವನದಲ್ಲಿ ಆ ಸಂದೇಶವನ್ನು ಕೂಡ ಕೊಟ್ಟಿಲ್ಲ. ಆ ಕಾರಣಕ್ಕಾಗಿ ಸಹಜವಾಗಿ ಆಕಾಂಕ್ಷಿಗಳು ಕಳೆದ 3-4 ದಿನಗಳಿಂದ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರ ಭೇಟಿಯಲ್ಲಿ ಇಬ್ಬರು ನಾಯಕರು ತಮ್ಮ ಲಿಸ್ಟ್ ಅನ್ನು ಕೊಟ್ಟಿದ್ದಾರೆ, ತಮ್ಮ ಅಭಿಪ್ರಾಯ ಹೇಳಿದ್ದಾರೆ. ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಈ ಸಂಪುಟದಲ್ಲಿ ಯಾರಿರಬೇಕು ಅಂತಕ್ಕಂಥ ಪಟ್ಟಿಯನ್ನು ಈಗಾಗಲೇ ತಯಾರು ಮಾಡಿಕೊಂಡಿದ್ದು ಅವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಪ್ರತ್ಯೇಕವಾದ ಭೇಟಿಯ ಸಂದರ್ಭದಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಹೇಳುವ ಪ್ರಯತ್ನ ಮಾಡಿದೆ. ಅಂತಿಮವಾಗಿ ಒಂದು ಕ್ರೂಷಲ್ ಮೀಟಿಂಗ್ ಆದ ನಂತರದಲ್ಲಿ ಯಾರನ್ನು ಇರಬೇಕು, ಯಾರು ಬೇಡ ಅಂತಕ್ಕಂಥದ್ದನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಆದರೆ ತಮ್ಮ ಪ್ರಯತ್ನವನ್ನು ಮಾತ್ರ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರು ಮಾಡಿದ್ದಾರೆ. ಅದು ಯಾವ ರೀತಿ ಜಾರಿ ಆಗುತ್ತೆ ಅಂತಕ್ಕಂಥದ್ದನ್ನ ನೋಡಬೇಕಾಗಿ. ಒಟ್ಟಲ್ಲಿ ಇನ್ನು ಮುಂದೆ ಯಾವಾಗ ಸಭೆ ಕರೀಬೋದು, ಸಭೆಗೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ ನಿಲುವುಗಳೇನು ಯಾವುದೂ ಕೂಡ ಕ್ಲಾರಿಟಿ ಆಗಿಲ್ಲ. ಈಗ ಮುಖ್ಯಮಂತ್ರಿಗಳು ಅಂತಿಮವಾಗಿ ಸಂಬಂಧಪಟ್ಟಾಗ ಒಂದು ಕ್ಲಾರಿಟಿ ಕೊಡ್ತಾರೆ ಅಂತಕ್ಕ ನಿರೀಕ್ಷೆ ಎಲ್ಲರಲ್ಲೂ ಕೂಡ ಇದೆ. ವೇಟ್ ಮಾಡ್ತಾ ಇದ್ದೇವೆ. ಓಕೆ ಪ್ರಶಾಂತ್, ನಾನು ನೀವು ಅನೇಕ ಸಲ ಹಾಗೆ ಕೂತ್ಕೊಂಡು ಚರ್ಚೆ ಮಾಡಿದ್ದೀವಿ. ಸಿದ್ದರಾಮಯ್ಯನವರ ಆಪ್ತ ವಲಯ ಅಂತ ಏನು ಕರೆಸಿಕೊಳ್ತಿತ್ತಲ್ಲ, ಅದರ ಅರಿಥಮೆಟಿಕ್ಗಳು ಭಾಳ ಚೇಂಜ್ ಆಗಿದ್ದಾವೆ. 3-4 ತಿಂಗಳ ಹಿಂದೆ ಇದ್ದಂಗೀಗಿಲ್ಲ. ಎನಿ ಗೆಸ್ ಸಿದ್ದರಾಮಯ್ಯನವರು ಯಾರನ್ನ ಕ್ಯಾಬಿನೆಟ್ಗೆ ಸೇರಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ? ನೋಡಿ, ಇದು ಬರೀ ಈಗಿನ ಸಿದ್ದರಾಮಯ್ಯನವರ ಕಾಲದಲ್ಲಿ ಅಂತಲ್ಲ. ನಿಮ್ಗೆ ಅಧಿಕಾರದಲ್ಲಿದ್ದಾಗ ಯಾವ ಪರಿಯ ಬೆಂಬಲಿಗರು ಇರ್ತಾರೋ, ಅಧಿಕಾರದಲ್ಲಿ ಇಲ್ಲದೆ ಇದ್ದಾಗ ಬೆಂಬಲಿಗರ ಸಂಖ್ಯೆ ಕಡಿಮೆ ಆಗುತ್ತೆ. ಅಧಿಕಾರದಲ್ಲಿದ್ದಾಗ ಯಾರು ಸ್ಟಿಲ್ ಅಧಿಕಾರದಲ್ಲಿ ಇದ್ದಾಗಲೂ ಕೂಡ 2013ರಿಂದ 2018 ತನಕದ ಸಿದ್ದರಾಮಯ್ಯನವರಿಗಿದ್ದ ಬೆಂಬಲಿಗರ ಗುಂಪು ಮತ್ತು ಈ ಸಲ ಮುಖ್ಯಮಂತ್ರಿ ಆದ ನಂತರ ಆದಂಥ ಬದಲಾವಣೆಗಳು, ಅದೇ ಇನ್ನೊಂದು ಪವರ್ ಸೆಂಟರ್ 2023ರಿಂದ ಇದ್ದೇ ಇತ್ತಲ್ವ. DK ಶಿವಕುಮಾರ್ ಒಂದು ಹೊಸ ಪವರ್ ಸೆಂಟರ್ ಆಗಿ ಹೊರಹೊಮ್ಮಿದ್ರು. 13ರಿಂದ 18ರವರೆಗೆ ಬಹುತೇಕ ಏಕಚಕ್ರಾಧಿಪತ್ಯ ಇತ್ತು. ಹೀಗಾಗಿ ಆ ಪವರ್ ಸೆಂಟರ್ಗಳು ನಿಮ್ಗೆ ಹೆಂಗೆ ನೋಡಿ, ರಾಷ್ಟ್ರೀಯ ಪಕ್ಷದಲ್ಲಿ ಒಂದು ನಿಯಮ ಯಾವತ್ತಿಗೆ ಇರುತ್ತೆ. ಹೈಕಮಾಂಡ್ ನಿಮ್ಮ ಪರವಾಗಿದ್ದರೆ ಬೆಂಬಲಿಗರು ನಿಮ್ಮ ಪರವಾಗಿ ಇರ್ತಾರೆ. ಹೈಕಮಾಂಡ್ ನಿಮ್ಮ ಪರವಾಗಿ ಇರದೇ ಹೋದರೆ ಬೆಂಬಲಿಗರು ಅಲ್ಲೇನು ಒಂದು ಎಮೋಷನಲ್ ಕನೆಕ್ಷನ್ಸ್ ತುಂಬ ಕಡಿಮೆ ಇರೋದು, ಒಂದು 20% ಇರೋದು. 80% ಅಧಿಕಾರಕ್ಕೋಸ್ಕರ ಇವ್ರು ನಡೆಯುತ್ತೆ ಅನ್ನೋದಕ್ಕೋಸ್ಕರವೇ ನಡೆಯುತ್ತೆ. ದ್ಯಾಟ್ಸ್ ಹೌ ಪಾಲಿಟಿಕ್ಸ್ ವರ್ಕ್ಸ್. ಹೌದು. ಅಜಿತ್, ಈಗ ನೀವು ಸಂಪುಟ ರಚನೆಯ ಯಾವುದೇ ಪ್ರಕ್ರಿಯೆಯನ್ನು ಕಾಂಗ್ರೆಸ್ನಲ್ಲಿ ತೆಗೆದುಕೊಂಡ್ರೂ ಕೂಡ ಫಸ್ಟ್ ಹಂತದಲ್ಲಿ ಹೈಕಮಾಂಡ್ನ ನಾಯಕರು ಇಬ್ಬರು ನಾಯಕರನ್ನು ಪ್ರತ್ಯೇಕವಾಗಿ ಕರೆಸೇ ಮಾತಾಡ್ತಾರೆ. ಹಿಂದೆ PCC ಅಧ್ಯಕ್ಷರು ಇರ್ತಾ ಇದ್ರು, ಈಗ ಸಿದ್ದರಾಮಯ್ಯನವರು ಇದ್ದಾರೆ. ಮುಖ್ಯಮಂತ್ರಿಗಳು ಮತ್ತು ಸಿದ್ದರಾಮಯ್ಯನವ್ರನ್ನ ಪ್ರತ್ಯೇಕವಾಗಿ ಕರೆದು ಅವರ ಪಟ್ಟಿಯನ್ನು ತೆಗೆದುಕೊಂಡು ಅದರಲ್ಲಿ ಎಷ್ಟು ಈಗ ನಿನ್ನೆ ಕಾವೇರಿಯಲ್ಲಿ ನಿಶ್ಚಿತವಾಗಿ DK ಶಿವಕುಮಾರ್ ಅವರು ಹೋದಾಗ ಯಾರನ್ನು ಒಳಗೆ ತೆಗೆದುಕೊಳ್ಳೋದು, ಯಾರು ಕಾಮನ್ ಅಭ್ಯರ್ಥಿಗಳು, ಇದರ ಬಗ್ಗೆ ಎಲ್ಲ ಚರ್ಚೆ ನಡೆದಿರುತ್ತೆ. ಹೌದು. ಆದರೆ ಹೈಕಮಾಂಡ್ನ ಒಂದು ಪ್ರಕ್ರಿಯೆ ಇರುತ್ತೆ. ಇಬ್ಬರನ್ನೂ ಕೂಡ ಪ್ರತ್ಯೇಕವಾಗಿ ಕರೆದು, BK ಹರಿಪ್ರಸಾದ್ರನ್ನು ಕೂಡ ಪ್ರತ್ಯೇಕವಾಗಿ ಕರೆದು ಚರ್ಚೆ ಮಾಡಿ ಯಾರ್ಯಾರು ಎಲ್ಲೆಲ್ಲಿ ಫಿಟ್ಟಿನ್ ಆಗ್ತಾರೆ, ಯಾರನ್ನು ಕೈ ಬಿಡ್ಬೋದು, ಯಾರನ್ನು ಅದು ಹೆಂಗಿರುತ್ತೆ ಅಂದರೆ ಫಿಲ್ಟ್ರಿಂಗ್ ಮಾಡ್ತಾ ಹೋಗ್ತಾರೆ. ಒಂದು 25 ಹೆಸರುಗಳಿರ್ತವೆ. ಇರೋದೇ 18 ಅಂತಂದರೆ ಅದಕ್ಕೆ ಒಂದು 20 ಹೆಸರನ್ನು ತೆಗೆದುಕೊಳ್ಳೋದು. ಆ ಫಿಲ್ಟರಿಂಗ್ ಪ್ರೊಸೆಸ್ ಮೊದಲ ಹಂತದಲ್ಲಿ ನಡೆಯುತ್ತೆ. ಹೋದ ತಕ್ಷಣ ನೀವು ಎಲ್ಲರೂ ಕೂತು ಚರ್ಚೆ ಮಾಡಿ ಒಂದು ಫೈನಲಿಟಿ ಹಂಗೆ ಮಾಡಲಿಕ್ಕೆ ಆಗಲ್ಲ.
ಮತ್ತು ಹೈಕಮಾಂಡ್ ಯಾಕೆ ಇರಬೇಕು ಅನ್ನೋ ಪ್ರಶ್ನೆ ಕೂಡ ಇರುತ್ತೆ. ಇಲ್ಲಾಂದರೆ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಹರಿಪ್ರಸಾದ್ ಕೂತ್ಕೊಂಡು ಖರ್ಗೆ ಅವ್ರ ಜೊತೆ ಇಲ್ಲೇ ಮಾತುಕತೆ ನಡೆಸಿ ಸಂಪುಟ ಪುನಾರಚನೆ ನಡೆಸ್ಬೋದು. ಇದೊಂದು ಪ್ರಕ್ರಿಯೆಯ ಭಾಗವಾಗಿ ಮೊದಲ ಹಂತ ಇಂಡಿವಿಜುವಲ್ ಆಗಿ ಚರ್ಚೆ, ಅದಾದ ಮೇಲೆ ಕನ್ಸೆನ್ಸಸ್ ಯಾವ್ಯಾವ ಅಭ್ಯರ್ಥಿಗಳಿವೆ ಅವುಗಳನ್ನು ಮೊದಲು ಈ ಕಡೆ ಇಡೋದು, ಕನ್ಸೆನ್ಸಸ್ ಇಲ್ಲದೇ ಇರತಕ್ಕಂಥ ಹೆಸರುಗಳು ಯಾವ್ಯಾವಿವೆ ಅವುಗಳಲ್ಲಿ ನಿನಗೆಷ್ಟು ಅವ್ರಿಗೆಷ್ಟು ಇದನ್ನು ಆರ್ಬಿಟ್ರೇಷನನ್ನು ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ಮತ್ತು ಸಂಘಟನಾ ಕಾರ್ಯದರ್ಶಿ ಮಾಡೋದೇನು, ಆ ಆರ್ಬಿಟ್ರೇಷನನ್ನು ಮಾಡಲಾಗತ್ತೆ. ಕೆಲವು ಹೆಸರುಗಳು ಹೈಕಮಾಂಡದ್ದು ಇರ್ಬೋದು. ಈಗ ಆರತಿ ಕೃಷ್ಣ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಆರತಿ ಕೃಷ್ಣ ಇಸ್ ಕ್ಲೋಸ್ ಟು ರಾಹುಲ್ ಗಾಂಧಿ ಅವರ ವಿದೇಶಿ ಯಾತ್ರೆಯ ಸಂದರ್ಭದಲ್ಲಿ ಸ್ಯಾಮ್ ಪಿತ್ರೋಡ ಬಿಟ್ಟರೆ ಆರತಿ ಕೃಷ್ಣ ಅವರ ಹೆಸರು ಇರ್ತಾ ಇತ್ತು. ಸೊ ಹೈಕಮಾಂಡ್ನಿಂದ ಒಂದು 2-3 ಹೆಸರುಗಳಿರ್ತವೆ. ಆ ಹೆಸರುಗಳು ಯಾವ್ಯಾವು? SC ST ವುಮನ್, ಇದನ್ನು ಅನೇಕ ಬಾರಿ ಸೋನಿಯಾ ಗಾಂಧಿಯವರು ಬಂದ ಕೊನೆಯ ಪಟ್ಟಿಯಲ್ಲಿ ಬದಲಾವಣೆ ಮಾಡಿ ಬೇರೆ ಹೆಸರುಗಳನ್ನು ತನ್ನಿ ಅಂದಿರ್ತಕ್ಕಂಥ ಉದಾಹರಣೆಗಳಿವೆ. ಸೊ ಈಗ ಇದನ್ನು ರಾಹುಲ್ ಗಾಂಧಿ ಮಾಡ್ತಾರೆ. ಇವತ್ತು ಈಗೊಂದು ಸುದ್ದಿ ಬರ್ತಾ ಇದೆ ನೋಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.